ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿಲಂತೂ ತುಂಬ ಭಾಳ ಉರಿ, ಹಾಗೆ ಬಿಸಿಲಿಂದ ಭಾಳ ಬಿಸಿಲಿದೆ ಫ್ರೆಂಡ್ಸ್. ಅದಕ್ಕೆ ನೋಡಿ ಸುಮ್ಮನೆ ಇಲ್ಲಿ ಗಿಡ ಇದ್ದಾವೆ ಹಿಂತಲಲ್ಲಿ ಸುಮ್ಮನೆ ನಿಂತ್ಕೊಬಿಟ್ಟೆ. ನೋಡಿ ನಾನು ಕುರಿಗಳಿಗೆ ಮೇವು ಹಾಕಕ್ಕೆ ಬಂದೆ. ಬಿಸಿಲಿಗಲ್ಲ ಅಷ್ಟರಲ್ಲೇ ಹೋಗೋಕ್ಕಾಗ್ತಾಯಿಲ್ಲ ನೋಡಿ. ಒಂಥರ ಬಿಸಿಲಂದರೆ ಕಣ್ಣೇ ಮಂಜಾಗ್ತಾ ಇದೆ, ಆ ಥರ ಆಗ್ತಾಯಿದೆ. ಹಬ್ಬ ಅಂತೂ ತುಂಬ ಬಿಸಿಲು ರೀ ಅಪ್ಪ, ಎಷ್ಟು ಬಿಸಿಲಿದೆ. ಸೊಪ್ಪು ಕಟ್ಟಬೇಕು, ಇಲ್ಲ ಅಂದರೆ ಮನೇಲಿ ಕುಂದ್ರಕ್ಕೆ ಕೊಡಲ್ಲ ಕುರಿಗಳು, ಅಷ್ಟು ಹಾರನ ಹಾಕ್ತವೆ. ಅದಕ್ಕೆ ಸ್ವಲ್ಪ ಸೊಪ್ಪು ಕಟ್ಟೋಣ ಅಂತ ಬಂದೆ ನೋಡಿರಿ ಫ್ರೆಂಡ್ಸ್. ಈಗ ಸ್ವಲ್ಪ ಸೊಪ್ಪು ಕಟ್ಟಿ ಹೋಗಬೇಕು. ಹಾಗೆ ನನಗೆ ಒಂದು ಸ್ವಲ್ಪ ಏನೋ ಒಂದು ದ್ಯಾಸ್ ಬಂತು ನೋಡಿರಿ ಫ್ರೆಂಡ್ಸ್. ಇದು ನಿಮಗೆ ಗೊತ್ತಿರ್ಬೋದು, ಇದೇನಂತ ಮಲ್ವಿ ಎಲೆ ಅಂತಾರಲ್ಲ ಫ್ರೆಂಡ್ಸ್. ನಾವು ಮಲ್ವಿ ಪತ್ತ ಅಂತೀವಿ ನೋಡಿ. ಈ ಥರ ಮಲ್ವಿ ಎಲೆ ನೋಡಿ ಇತ್ತು ಇದರಲ್ಲಿ. ಅದಕ್ಕೆ ನಾನು ಅದನ್ನೆಲ್ಲ ಸುಮ್ಮನೆ ಚೆನ್ನಾಗಿ ಆರಿಸ್ಕೊಂಡೆ. ಎಲ್ಲಿ ಎಷ್ಟಿದಾವೋ ಅಷ್ಟು ಆರಿಸ್ಕೊಂಡೆ. ಅದನ್ನು ನಾನು ನೋಡಿ ಸೊಪ್ಪು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನನಗೆ ಚಿಕ್ಕವಳಾಗಿರೋಗಿಂದ ಏನೋ ಒಂದು ಮಾಡ್ತಿದ್ವಿ ಐಟಮು, ಅದು ದ್ಯಾಸ್ ಬಂತು. ಮಕ್ಕಳಿಗೆ ಇಷ್ಟವಾದದ್ದು, ಮಕ್ಕಳು ಕೇಕು ಏನೇನೋ ಮಾಡಿ ಆಟ ಆಡ್ತಿದ್ವಿ ಚಿಕ್ಕವಳಿದ್ದಾಗ ನಾವು. ಇವಾಗೂ ಕೂಡ ಮಕ್ಕಳು ಆಡ್ತಾ ಇರ್ಬೋದು ಇದನ್ನು ಮಾಡಿ. ಈಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಮೊಬೈಲಲ್ಲೇ ಆಗ್ಬಿಟ್ಟಿದ್ದಾವೆ ಮಕ್ಕಳು. ಈಗೆಲ್ಲ ನೈಸರ್ಗಿಕವಾಗಿ ಆಡ್ತಾ ಇಲ್ಲ ಚೆನ್ನಾಗಿ. ನಾವು ಆವಾಗಲೆಲ್ಲ ಮಣ್ಣು ಕಲ್ಲು ಸೊಪ್ಪು ಸಂತೆ ಮಾಡಿ ಅಡುಗೆ ಮಾಡಿ ಮಣ್ಣಿಂದ ಗೊಂಬೆ ಆಟ ಆಡ್ತಿದ್ವಿ. ಈಗಿನ ಮಕ್ಕಳು ಬರೀ ಮೊಬೈಲಲ್ಲಿ ಆಟ ಆಡೋಕೆ ಕುಂತ್ಬಿಟ್ಟಿದ್ದಾವೆ. ಈಗಿನ ಮಕ್ಕಳು ಬರೀ ಮೊಬೈಲು. ಒಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ತವೆ, ಇಲ್ಲಾಂದರೆ ಪಬ್ಜಿ ಮೊಬೈಲು ಇದನ್ನೇ ನೋಡ್ತಾ ಇದ್ದಾವೆ ಫ್ರೆಂಡ್ಸ್. ಈಗ ಇದು ನೋಡಿ ಫ್ರೆಂಡ್ಸ್, ಇದು ಎಲೆ ಎಷ್ಟು ನೈಸರ್ಗಿಕವಾಗಿ ಇದ್ದಾವೆ ಅಂದರೆ ಇದರಲ್ಲಿ ಏನೋ ಒಂದು ಐಟಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಆಡಲಿಕ್ಕೆ. ಚಿಕ್ಕವರಿದ್ದಾಗ ಆಡ್ತಿದ್ವಿ. ನಾನಂತೂ ಈಗ ಸುಮಾರು ಒಂದು 25 ವರ್ಷದ ಹಿಂದೆ ಆಟ ಆಡ್ತಿದ್ದೆ. ಅದನ್ನು ಇವತ್ತು ಟ್ರೈ ಮಾಡಬೇಕಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನೋಡಬೇಕು ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ನಿಮಗೂ ಕೂಡ ಮಾಡಿ ತೋರಿಸ್ತೀನಿ ಇವತ್ತು. ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಇದನ್ನು ಜಜ್ಜಿ ಏನೋ ಒಂದು ಐಟಮ್ ಮಾಡ್ತೀವಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ತೋರಿಸ್ತೇನೆ ನಾನು. ಇದನ್ನು ತಗೊಂಡು ಹೋಗಿ ನೋಡೋಣ. ನಾವು ಅವಾಗೆಲ್ಲ ಕಲ್ಲಿಂದ ಜಜ್ತಿದ್ವಿ. ಈಗ ನೋಡೋಣ ಸ್ವಲ್ಪ ಜಾರಲ್ಲಿ ಒಂದೆರಡು ರೌಂಡ್ ಹೊಡೆದು ಮಾಡ್ತೇನೆ, ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಜಾರಲ್ಲಿ ಹಾಕ್ಕೊಂಡು ನ್ಯಾಚುರಲ್ ಆದ ಒಂದು ಮಕ್ಕಳ ಆಟ ಆಡುವ ವಸ್ತು ಆಗುತ್ತೆ ಇದರಿಂದ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ ಅಂತ. ನೋಡಿ ಯಾವ್ಯಾವ ಥರ ಸೊಪ್ಪು ಎಲ್ಲ ಇದರಲ್ಲಿ ದೇವರು ಯಾವ ಥರ ಇಟ್ಟಿದ್ದಾನೆ ಅಂತ ಫ್ರೆಂಡ್ಸ್. ಮಕ್ಕಳಿಗೆ ಆಡಲಿಕ್ಕೆ ನಾವಂತೂ ತುಂಬ ಮಾಡಿ ಆಡ್ತಿದ್ವಿ ಈ ಥರ. ನೋಡಿ ಫ್ರೆಂಡ್ಸ್, ಈಗ ಹಾಕಿ ಸ್ವಲ್ಪ ರುಬ್ಕೊಳ್ತೀನಿ. ಜಾಸ್ತಿ ನೀರು ಹಾಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಇದು, ಯಾಕಂದರೆ ನೀರನ್ನೇ ಸಪ್ರೇಟ್ ಮಾಡುತ್ತೆ ಫ್ರೆಂಡ್ಸ್. ಇದು ನೀರು ಸಪ್ರೇಟ್ ಮಾಡಿ ಅದಷ್ಟೇ ಗಟ್ಟಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹರ್ಕೊಬಿಡ್ತೀನಿ ಬೇಗ. ಈಗ ನೋಡಿ ಫ್ರೆಂಡ್, ಈ ಸೊಪ್ಪಿನ ಮಹಿಮೆ. ಇದು ಜಾರಲ್ಲಿ ತಿರುಗಿಸಿದ್ರೆ ಇದು ಲೋಳೆ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಇದು ಲೋಳೆ ಆಗುತ್ತೆ, ಲೋಳೆ ಬಿಡ್ತಾ ಇಲ್ಲ. ಇದಕ್ಕೆ ಕಲ್ಲೇ ಮದ್ದು, ಕಲ್ಲಿಂದನೇ ಕುಟ್ಟಬೇಕು ನೋಡಿ ಫ್ರೆಂಡ್ಸ್. ನಾವು ಚಿಕ್ಕವರಿದ್ದಾಗ ಕಲ್ಲಿಂದನೇ ಕುಟ್ಟಿ ಮಾಡ್ತಿದ್ವಿ. ಅದಕ್ಕಾಗಿ ನಾನು ನೋಡೋಣ ಅಂತ ಜಾರಲ್ಲಿ ಸ್ವಲ್ಪ ರೌಂಡ್ ಹೊಡೆದೆ. ನೋಡಿ ಇದು ಲೋಳೆ ಥರ ಆಗುತ್ತೆ, ಇದರಲ್ಲಿ ಆಗ್ತಾಯಿಲ್ಲ. ಇದು ಬಿಡಿಯಾಗಿ ಇದೆ. ಇದನ್ನು ಸ್ವಲ್ಪ ಈ ಕಲ್ಲಲ್ಲಿ ಹಾಕಿ ಕುಟ್ಕೊಬಿಡ್ತೀನಿ ಈಗ ನಾನು. ನೋಡಿ ಆ ಸೊಪ್ಪಿನ ಮಹಿಮೆ ಅಂತ. ಈಗ ನೋಡಿ ಫ್ರೆಂಡ್ಸ್, ನಾನು ಸಣ್ಣಗೆ ಜಜ್ತೀನಿ ಇವಾಗ, ಯಾಕಂದರೆ ಅದು ಬೇಗ ಲೋಳೆ ಬಿಡ್ತಾ ಇಲ್ಲ. ಅದಕ್ಕೆ ಕಲ್ಲೇ ಮದ್ದು ಫ್ರೆಂಡ್ಸ್. ಈ ಥರ ಜಜ್ಜಿ ಅದರ ರಸನ ಚೆನ್ನಾಗಿ ಕಿವುಚಬೇಕು ಫ್ರೆಂಡ್ಸ್. ನಾವು ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಆಟ ಆಡೋಕ್ಕಿದು. ಇವಾಗಿನ ಮಕ್ಕಳಂತೂ ಇದರಲ್ಲಿ ಆಡ್ತಾನೇ ಇಲ್ಲ. ಇವಾಗ ನೋಡಿ ಕುಟ್ಟಿದಾಗ ಸ್ವಲ್ಪ ಲೋಳೆ ಥರ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಕುಟ್ಟಬೇಕು ಫ್ರೆಂಡ್. ಇನ್ನು ಇದರ ರಸ ಕುಟ್ಟಿದಾಗ ಬಿಟ್ಕೊಳ್ತಾ ಹೋಗುತ್ತೆ ಫ್ರೆಂಡ್. ಇದು ಕುಡ್ತಾನೆ ಇರಬೇಕು ಇದನ್ನು.
ಈಗ ಸ್ವಲ್ಪ ಜಜ್ಜಿದ್ದೀನಿ, ಸ್ವಲ್ಪ ರಸ ಹಿಂಡ್ತೀನಿ ಫ್ರೆಂಡ್. ಈಗ ಸ್ವಲ್ಪ ಸ್ವಲ್ಪವಾಗಿ ಇದರಲ್ಲಿ ನೋಡಿ ಯಾವ ಥರ ರಸ ಬರ್ತಾಯಿದೆ ಅಂತ. ಆಮೇಲೆ ಸೋಸ್ಕೋಬೇಕು ಇದು, ಇಲ್ಲಾಂದರೆ ಸಪ್ಪೆಲ್ಲ ಬಂದುಬಿಡುತ್ತಲ್ಲ. ನಮ್ಮ ನೇಚರಲ್ಲಿ ನ್ಯಾಚುರಲ್ ಆದ ನೋಡಿ ಎಂಥ ಎಲ್ಲ ಐಟಮ್ ಎಲ್ಲ ಹುಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇವಾಗಲೇ ಎಷ್ಟು ಲೋಳೆ ಇದೆ ಇದು. ಇನ್ನೊಂದು ಸ್ವಲ್ಪ ನಾನು ಕುಟ್ಕೊಬಿಡ್ತೀನಿ, ಇನ್ನೂ ಸ್ವಲ್ಪ ರಸ ಬಿಡುತ್ತೆ ಇದು. ನೋಡಿ ಫ್ರೆಂಡ್, ಎಲ್ಲ ರಸನ ನಾನು ನೋಡಿ ಎಲ್ಲ ರಸ ಇದು ಮಾಡ್ಕೊಂಡೆ, ಇವಾಗ ಸ್ಟೋರ್ ಮಾಡ್ಕೊಂಡೆ. ನೋಡಿ ಇದೆಲ್ಲ ಹೀಗೆ ಬಂದಿದೆ. ಇದನ್ನು ನಾನು ಸ್ವಲ್ಪ ಸೋಸ್ಕೊಳ್ತೇನೆ. ಆವಾಗಲೇ ಗಟ್ಟಿ ಆಗಾಗ ಬಂದುಬಿಡ್ತು ಫ್ರೆಂಡ್. ಇದು ಏನಿರ್ಬೋದು ನೋಡಿ ಫ್ರೆಂಡ್ಸ್, ಇದು ಏನಂಥದ್ದೇನಿರ್ಬೋದು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ತುಂಬ ಖುಷಿ ಪಡ್ತಿದ್ವಿ, ಎಷ್ಟು ಚೆನ್ನಾಗಿ ಗಟ್ಟಿ ಆಗುತ್ತಲ್ಲ ಅಂತ. ನೋಡಿ ಸೋಸಾಕು ಬಿಡದೆ ಎಷ್ಟು ಬೇಗ ಗಟ್ಟಿ ಆಗಿಬಿಟ್ಟಿದೆ ಇವಾಗ. ಈಗ ಇದನ್ನು ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ಈಗ ಶೋ ಆಗಿರೋ ಏನಾದರೂ ಬಟ್ಲ ಇದ್ದರೆ ಅದರಲ್ಲಿ ಹಾಕಿದರೆ ಹೂವಿನ ಥರ ಇದ್ದರೆ ಹೂವಿನ ಥರನೇ ಬರುತ್ತೆ ಇದು. ಇಲ್ಲಪ್ಪ ಅಂದರೆ ಸಾದಾ ಬಟ್ಲದಲ್ಲಾದರೂ ಹಾಕ್ಬೋದು. ಈಗ ನನ್ನ ಹತ್ರ ಸಾದಾ ಬಟ್ಲ ಇದೆ, ಅದರಲ್ಲಿ ಹಾಕ್ತೀನಿ ಫ್ರೆಂಡ್ ಇವಾಗ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಬಟ್ಲ ಇದ್ದು ನನ್ನ ಹತ್ರ, ಈ ಥರ ಬಟ್ಲ ತೊಗೊಂಡಿದ್ದೀನಿ. ನೋಡೋಣ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬಿಡ್ತೀನಿ ಇವಾಗ. ನೋಡಿ ಇಷ್ಟ ಆಗಿದೆ. ಇದು ಮಾತ್ರ ಸ್ವಲ್ಪ ಉಳಿದಿದೆ, ಇದನ್ನು ಇದರಲ್ಲೇ ಹಾಕ್ಬಿಡ್ತೀನಿ. ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು ಫ್ರೆಂಡ್ಸ್. ಇದು ಅರ್ಧ ಗಂಟೆ ಇಟ್ಟ ಮೇಲೆ ಇದು ರೆಡಿ ಆಗುತ್ತೆ, ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನನಗೆ ಸೋಸೋಕ್ಕೆ ಟೈಮೇ ಕೊಡಲಿಲ್ಲ ಫ್ರೆಂಡ್ಸ್, ಅಷ್ಟು ಬೇಗ ಗಟ್ಟಿ ಆಗ್ತಿದೆ ನೋಡಿ. ಅಂಥದ್ದೇನಿರ್ಬೋದು ಫ್ರೆಂಡ್ಸ್ ಇದರಲ್ಲಿ, ನಿಮಗೆ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಇದರ ಮಹಿಮೆ ಏನಂತ ಫ್ರೆಂಡ್ಸ್. ಇವಾಗ ನಾನು ಇಟ್ಟಿದ್ದೀನಿ ಅರ್ಧ ಗಂಟೆ, ಹೀಗೆ ಇರಲಿ. ಗಟ್ಟಿ ಆದಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಒಂದು ಅದ್ಭುತನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ನೇಚರಲ್ಲಿ ಆಗುವಂಥ ಅದ್ಭುತ ಅಂದರೆ ಅದು ತಪ್ಪಲ್ಲ. ನೋಡಿ ಹೇಗಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಬಂತು, ಅದಕ್ಕೆ ನೀರು ತುಂಬ್ತಾ ಇದ್ದೀನಿ. ನೋಡಿ ಇವಾಗ ನೀರು ಫುಲ್ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಈ ಬೇಸಿಗೆಯಲ್ಲಿ ನೀರಿಗೆ ತುಂಬ ಬರದಾಡೋದಾಕತಿ. ಕರೆಂಟು ಒಂದು ಸತಿ ಇರುತ್ತೆ, ಒಂದು ಸತಿ ನೀರು ಇರಲ್ಲ. ನೋಡಿರಿ ಸಿಂಟೆಕ್ಸ್ ಫುಲ್ಲಾಗಿ ಬೀಳ್ತಾ ಇದೆ ಇವಾಗ. ನೋಡಿ ತೆಂಗಿನಕಾಯಿಗೆ ಬೀಳಲಿ ಅಂತ ಗಿಡಕ್ಕೆ, ಈ ಗಿಡನ ನಾವಿಲ್ಲಿ ಒಂದು ತೆಂಗಿನಕಾಯಿ ನೆಟ್ಟಿದ್ವಲ್ಲ, ನೋಡಿ ಇಷ್ಟು ದೊಡ್ಡಕ್ಕಾಗಿದೆ ನಮ್ಮ ತೆಂಗಿನ ಗಿಡ. ನೀರು ಕೂಡ ಅದರ ಮೇಲೆ ಬೀಳುತ್ತೆ. ಇನ್ನೊಂದು ತೆಂಗಿನಕಾಯಿ ಇತ್ತು ಫ್ರೆಂಡ್ಸ್, ದೊಡ್ಡದಿದೆ, ಅದನ್ನು ನೆನೆ ಹಾಕಿದ್ದೀನಿ ಇವಾಗ. ನೋಡಿ ಎಷ್ಟು ದೊಡ್ಡಕ್ಕಿದೆ ತೆಂಗಿನಕಾಯಿ, ಅದನ್ನು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಸುಮಾರು ದಿನ ನೆನೆಯಲ್ಲಿ, ಆವಾಗ ಅದನ್ನು ನಾನು ಇದರಲ್ಲಿ ನೆಲದಲ್ಲಿ ಹಾಕಿದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಕೂಡ. ಅದು ಮೊಳಕೆ ಹೊಡೆದು ದೊಡ್ಡ ತೆಂಗಿನಕಾಯಿ ಗಿಡ ಆಗುತ್ತೆ. ನೋಡಿ ಎಷ್ಟು ದೊಡ್ಡಕ್ಕಿದೆ ತೆಂಗಿನಕಾಯಿ. ಇದನ್ನು ನೀರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಹೌಸಲ್ಲಿ. ಇದು ಒಂದು ತಿಂಗಳು ನೆನೆಲಿ ಫ್ರೆಂಡ್ಸ್. ಅದನ್ನು ತಗೊಂಡೋಗಿ ಆ ನೀರು ಬೀಳ್ತಾ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ನಾನು ಒಗಿತೀನಿ. ಆವಾಗ ಇದರಲ್ಲಿ ಮೊಳಕೆ ಬಂದು ಅದು ಕೂಡ ಒಂದು ಗಿಡ ಆಗುತ್ತೆ ಸಸಿಯಾಗಿ. ಅದಕ್ಕೆ ನೀರಲ್ಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಎಷ್ಟು ದೊಡ್ಡಕ್ಕಿದೆ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ. ಈ ಥರ ನೆನೆ ಇಟ್ಟು ಅದನ್ನು ಆ ಥರ ಒಗೆದು ನೀರು ದಿನ ಬೀಳಬೇಕು ಫ್ರೆಂಡ್. ಅಂಥ ಜಾಗದಲ್ಲಿ ಒಗಿಬೇಕು ಅದನ್ನು, ಆವಾಗಲೇ ಅದು ಮೊಳಕೆ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಸೂಜಿ ಮಲ್ಲಿಗೆ ಗಿಡ. ಇದು ಎಷ್ಟು ಚೆನ್ನಾಗಿ ಚಿಗಿತಾ ಇದೆ ಅಂತ ನೋಡಿ. ಒಂದೆರಡೆರಡೆ ಮೊಗ್ಗು ಬೀಳ್ತದೆ, ಒಂದು ಹೂ ಕೂಡ ಬಿಟ್ಟಿದೆ ಸಣ್ಣದು. ನೋಡಿ ಎಷ್ಟು ಸ್ಮೆಲ್ ಇದೆ ಅಂದರೆ ಈ ಹೂವಲ್ಲಿ ಅಷ್ಟು ಸ್ಮೆಲ್ ಇದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಟೈಮಲ್ಲಿ. ಅದರಲ್ಲಿ ಮಳೆ ಬರ್ತಾಯಿದ್ರೆ ಆ ಹೂವಲ್ಲಿ ಸ್ಮೆಲ್ ಬರಲ್ಲ, ಇಂಥ ಟೈಮಲ್ಲಿ ಸ್ಮೆಲ್ ಬರುತ್ತೆ. ನೋಡಿ ಒಂದೆರಡು ಮೊಗ್ಗು ಕೂಡ ಇದ್ದಾವೆ. ಇದು ನಾಳೆ ಬಿಡುತ್ತೆ. ಇದು ಒಂದೇ ಹೂವಿಂದ ಎಷ್ಟು ವಾಸನೆ ಬರ್ತಾ ಇದೆ ಅಂದರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಘಮ 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 ಅಂತ ವಾಸನೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ತುಂಬ ಸ್ಮೆಲ್ ಬರುವಂಥ ಹೂವು ಅಂದರೆ
ಮಲ್ಲಿಗೆ ಹೂನೇ ಫ್ರೆಂಡ್ಸ್. ಅದರಲ್ಲೂ ಸೂಜಿ ಮಲ್ಲಿಗೆ ಅಂತೂ ತುಂಬ ವಾಸನೆ ಬರುತ್ತೆ ನೋಡಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಇದರಲ್ಲೂ ಕೂಡ ಒಂದು ಚಿಕ್ಕ ಹೂವಾಗಿದೆ ನೋಡಿ. ಎಷ್ಟು ಸಣ್ಣ ಹೂ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ಕೂಡ ನಾನು ಆವಾಗಲೇ ಹಚ್ಚಿದ್ದೆ ಈ ಗಿಡನ. ಇದರಲ್ಲೂ ಸ್ವಲ್ಪ ನೀರು ಕಡಿಮೆ ಆಗಿದೆ ಈ ಗಿಡಕ್ಕೆ. ಬೇಸಿಗೆಯಲ್ಲಂತೂ ತುಂಬ ಕಡಿಮೆ ಆಗಿಬಿಡುತ್ತೆ, ಮಳೆಗಾಲದಲ್ಲಂತೂ ತುಂಬ ಬಿಡ್ತವೆ ಇದರಲ್ಲಿ ಹೂವು. ಇಲ್ಲಿ ಹಿಂದ್ಗಡೆ ಮಲ್ಲಿಗೆ ಹೂವು ಅವೆಲ್ಲ ಹಚ್ಚಿದ್ದೇನೆ ಫ್ರೆಂಡ್ಸ್. ನಾನು ಕೂಡ ಹೂ ಬಿಡ್ತಾ ಇರ್ತವೆ ಯಾವಾಗಲಾದರೂ ಒಂದೊಂದು ಸತಿ ನೋಡಿ. ಇವಾಗ ಈ ಟೈಮಲ್ಲಿ ಇದಕ್ಕೆ ದೊಡ್ಡ ಹೂ ಹೋಗಿ ಇಷ್ಟು ಚಿಕ್ಕ ಹೂ ಆಗಿದೆ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆದರೂ ಕೂಡ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಷ್ಟೇ ಇದ್ದರೂ ನೋಡಿ. ಗಿಡ ಇದ್ದಾವೆ, ಆದರೆ ಅವಕ್ಕೆ ಸಾಕುವಷ್ಟು ಟೈಮು ಕೂಡ ಇಲ್ಲ ನನಗೆ. ನೀರು ಜಾಸ್ತಿ ಬಂದಾಗ ಹಾಕ್ತೇನೆ ಫ್ರೆಂಡ್, ಇಲ್ಲ ಅಂದರೆ ನೀರು ಬಿಡಲಿಕ್ಕೂ ಇದಾಗ್ತಾಯಿಲ್ಲ. ಸಮೀರ್ ಸ್ವಲ್ಪ ಪೈಪ್ಲೈನ್ ಮಾಡಿದ್ದ, ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಇವಾಗ ನೋಡಿ. ಇಲ್ಲಿ ಒಂದು ಕೂಡ ಒಂದು ಹೂ ಇದೆ, ದುಂಡು ಮಲ್ಲಿಗೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ದುಂಡು ಮಲ್ಲಿಗೆ. ಇದು ಕೂಡ ಇದರಲ್ಲೂ ಕೂಡ ತುಂಬ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ನೋಡಿ. ಫ್ರೆಂಡ್ ಈಗ ನೋಡಿ, ಇದು ರೆಡಿ ಆಗಿದೆ ನೋಡಿ. ಮೇಲೆ ನೀರಿದ್ದಷ್ಟೇ ಮೇಲೆ ನಿಂತಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಿಂತಿದೆ. ಅದಷ್ಟೇ ಒಳಗಿರೋದು ಆ ಎಲೆ ರಸ ಇರುತ್ತಲ್ಲ, ಅದಷ್ಟೇ ಗಟ್ಟಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ನೋಡಿ. ಇವಾಗ ಇದರಲ್ಲಿ ಹಾಕೋತೀನಿ, ನೋಡೋಣ ಯಾವ ಥರ ಆಗಿದೆಯೋ ಇದು ನೋಡಿ. ಎಲ್ಲ ನೀರು ಒಂದು ಕಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಹೂವು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಅಂತ ನಿಮಗೆ ಕಾಣ್ತಿರ್ಬೋದು ನೋಡಿ ಫ್ರೆಂಡ್ಸ್. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಇದು ಒಂದು ಎಲೆಯ ರಸದಲ್ಲಿ ಎಷ್ಟು ಚೆನ್ನಾಗಿ ಒಂದು ಶೇಪ್ ಬರುತ್ತೆ ಅಂತ ನೋಡಿ. ಇದಂತೂ ಬಟ್ಲ ಥರ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಹೂವಿನ ಬಟ್ಲ ಥರ ಇದ್ದರೆ ಅದರಲ್ಲಿ ಇಷ್ಟು ಚೆನ್ನಾಗುತ್ತೆ ನೋಡಿ ಫ್ರೆಂಡ್. ನಾ ಮಾಡಿರುವಂಥ ಮಲ್ವಿ ಅಂದರೆ ಪಾಲುದ ಅಂತೀವಿ ನಾವು ಕೂಡ. ಮಲ್ವಿ ಎಲೆಯ ನೋಡಿ ಡೆಕೋರೇಷನ್ ಥರ ಎಷ್ಟು ಚೆನ್ನಾಗಿದೆ. ಇದನ್ನು ಮಕ್ಕಳು ತಗೊಂಡು ಫ್ರೆಂಡ್ಸ್, ಚಿಕ್ಕ ಮಕ್ಕಳು ಒಂಥರ ಕೇಕ್ ಥರ ಮಾಡಿಕೊಂಡು ಆಡ್ತಾರೆ ಫ್ರೆಂಡ್. ಇದು ನಾವು ಕೂಡ ಅದೇ ಥರ ಮಾಡಿ ಆಟ ಆಡಿ ಬೆಳೆದ್ವಿ. ಇವಾಗ ಇದೆಲ್ಲ ಇಲ್ಲ. ನನಗೆ ನಿನ್ನೆ ಸ್ವಲ್ಪ ಎಲೆ ನೋಡಿ ಜಾಸ್ತಿ ಬಂತು, ಮಾಡೋಣ ಅಂತ ಮಾಡಿ ಇದನ್ನು ಮತ್ತೆ ನೆನೆಸಿದೆ ನಾನು ವಿಡಿಯೋದ ಮೂಲಕ. ಹಿಂದಿನ ಕಾಲದ ಒಂದು ರೂಢಿಯನ್ನು ನಾನು ನೆನೆಸಿದ್ದೇನೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಮಾಡಿದ ರೀತಿ ಚೆನ್ನಾಗಿದೆಯಾ ಅಂತಲೂ ತಿಳಿಸಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನ್ಯಾಚುರಲ್ ಆದ ನೈಸರ್ಗಿಕವಾದ ಒಂದು ಎಲೆಯಲ್ಲಿ ರಸದಲ್ಲಿ ಮಾಡುವಂಥ ನೋಡಿ ಒಂದು ಮಕ್ಕಳ ಆಟ ಆಡುವ ಒಂದು ವಸ್ತುನೇ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಈ ವೈಟ್ ಪ್ಲೇಟಲ್ಲಿ ಹಾಕಿ ನೋಡೋಣ ಅಂತ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿ ಕಾಣುತ್ತೆ ಅಂತ ನೋಡಿ. ಮುಟ್ಟಿದ್ರು ಕೂಡ ಸ್ವಲ್ಪ ಹೊಡಿತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ ಇದು ನೋಡಿ. ಸೂಪರ್ ಆಗಿದೆ ಫ್ರೆಂಡ್ಸ್.